ನಮಸ್ಕಾರ. ಮಮತಾ ಕಿಚನ್ಗೆ ಸ್ವಾಗತ. ಇಂದಿನ ರೆಸಿಪಿ ಹೀರೆಕಾಯಿ ಪಲ್ಯ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಹೀರೆಕಾಯಿನ ತೊಳೆದು ಸಿಪ್ಪೆ ಎರೆದು ತೊಳೆದ್ಬಿಟ್ಟು ಅದನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ, ಉಪ್ಪು, ಅರಿಶಿನ, ಶೇಂಗಾ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅಚ್ಚ ಖಾರದ ಪುಡಿ, ಕರಿಬೇವು ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ, ಟೊಮೆಟೊ. ಗ್ಯಾಸ್ ಹಚ್ಚಿ ಈಗ ಬಾಣಲೆ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾಯಲಿ. ಈಗ ಚೆನ್ನಾಗಿ ಎಣ್ಣೆ ಕಾದ ನಂತರ ನಾವು ಇವಾಗ ಸಾಸಿವೆ, ಸ್ವಲ್ಪ ಜೀರಿಗೆ ಎರಡು ಹಾಕೋತಾ ಇದ್ದೀನಿ. ಅದು ಎರಡು ಸ್ವಲ್ಪ ಚಿಟಪಟ ಅನ್ನಬೇಕು ಚೆನ್ನಾಗಿ. ಚೆನ್ನಾಗಿ ಚಿಟಪಟ ಅಂದಮೇಲೆ ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎರಡು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ನಂತರ ಹೆಚ್ಚಿಟ್ಕೊಂಡಿದ್ದು ಈರುಳ್ಳಿನ ಹಾಕೋತೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಸ್ವಲ್ಪ ಕೈ ಬಿಡಲಾರ್ದಲ್ಲಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಎರಡು ಒಟ್ಟಿಗೆ ಚೆನ್ನಾಗಿ ಬೇಗ ಮೆತ್ತಗಾಗಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಉಪ್ಪು ಹಾಕ್ಕೊಂಡಾಗ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತಿದ್ದು. ಸಾಫ್ಟ್ ಆದ್ರೇ ಸ್ವಲ್ಪ ಜ್ಯೂಸಿ ಟೈಪ್ ಆಗುತ್ತೆ, ಆವಾಗ ಟೇಸ್ಟಿ ಆಗುತ್ತೆ ಪಲ್ಯ. ಹಿಂಗೆ ನೋಡಿ ಚೆನ್ನಾಗಿ ಬೆಂದಿದೆ ಅದು. ಈ ರೀತಿ ಎಣ್ಣೆ ಸಪ್ರೇಷನ್ ಆಗಿ ಕಾಣಬೇಕು. ಈ ಟೈಮ್ನಲ್ಲಿ ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದ್ರ ಜೊತೆಗೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಟೈಮ್ನಲ್ಲಿ ಒಂದು 1/2 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಅಚ್ಚ ಖಾರದ ಪುಡಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ಉಪ್ಪು, ಖಾರ, ಮಸಾಲೆ ಚೆನ್ನಾಗಿ ಒಂದಕ್ಕೊಂದು ಚೆನ್ನಾಗಿ ಬೆರೆತು ಮಸಾಲೆ ಚೆನ್ನಾಗಿ ಆಗಬೇಕದು. ನೋಡಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಹೀರೆಕಾಯಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಹಾಗಾಗಿ ಇದಕ್ಕೆ ಜಾಸ್ತಿ ಏನು ನೀರು ಹಾಕಿ ಬೇಯಿಸುವಂಥದ್ದು ಅಗತ್ಯ ಇಲ್ಲ. ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು, ಇದಕ್ಕೆ ಜಾಸ್ತಿ ಹಾಕಬಾರ್ದು. ಯಾಕಂದರೆ ಹೀರೆಕಾಯಲ್ಲಿ ನೀರಿನ ಅಂಶ ಇರೋದ್ರಿಂದ ಇದು ಅದು ಎರಡು ಸೇರಿ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನಾವು. ತುಂಬ ನೀರು ಬೇಕು ಅಂದವರು ಹಾಕ್ಕೋಬೋದು, ಸ್ವಲ್ಪ ಮಸಾಲೆ ಅಷ್ಟೇ ಬೇಕು ಅಂದವರು ಜಾಸ್ತಿ ಹಾಕಬೇಡ್ರಿ, ಇಲ್ಲಾಂದರೆ ತುಂಬ ಮೆತ್ತಗಾದರೆ ಟೇಸ್ಟಿ ಇರಲ್ಲ ಅದು. ಈಗ ನೋಡಿ ಕ್ಲೋಸ್ ಮಾಡ್ತೀನಿ ಲಿಡ್ನ. ಈಗ ಆಗಿದೆ ನೋಡಿ, ಲಿಡ್ ತೆಗಿತೀನಿ. ನೋಡಿ ಈ ರೀತಿ ಆಗಿರುತ್ತೆ. ಗ್ರೇವಿ ಬೇಕು ಅಂದವ್ರು ಸ್ವಲ್ಪ ಹಾಕ್ಕೋಬೋದು ನೀರು. ಈಗ ಲಾಸ್ಟಲ್ಲಿ ಶೇಂಗಾ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕೊತ್ತಂಬರಿ ರುಚಿಗೆ. ನೋಡಿ ಈ ರೀತಿ
ಪಲ್ಯ ರೆಡಿ ಆಗುತ್ತೆ. ಇಷ್ಟ ಆದರೆ ತುಂಬ ಟೇಸ್ಟ್ ಇರುತ್ತೆ ಪಲ್ಯ. ಇದನ್ನು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ನೋಡಿ. ಈಗ ಇದು ರೊಟ್ಟಿ, ಚಪಾತಿ, ದೋಸೆಗೂ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ಅನ್ನ ಸಾಂಬಾರು ಜೊತೆಗೂ ಚೆನ್ನಾಗಿರುತ್ತೆ. ಇದೇ ಥರ ಮಮತಾ ಕಿಚನ್ ವೀಕ್ಷಿಸಿ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.